ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಎಲ್ಲಿಗೆ ಹೋಗ್ತಿರೋದು ಅಂತ ನೋಡ್ತಿದ್ದೀರಾ? ನಾವು ಇವತ್ತು ಹೋಗ್ತಿರೋದು ನಮ್ಮ ಫ್ರೆಂಡ್ಸ್ ಜೊತೆ. ನಾವು MBAಗೆ ಹೋದಾಗಿಂದ ಫಸ್ಟ್ ಟೈಮ್ ನಾವು ಔಟ್ಸೈಡ್ ಲಂಚ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಸೊ ಇದು ಕೂಡ ಒಂದು ಮೆಮೊರಿಯಾಗೆ ಉಳ್ಕೊಂಡ್ಲಿ ನಮ್ಮ ಫ್ರೆಂಡ್ಶಿಪ್ಗೆ ಅಂದ್ಬಿಟ್ಟು ಸೊ ನಾನು ಈ ವಿಡಿಯೋ ಮಾಡ್ತಿದ್ದೆ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೈಟಿನಲ್ಲಿ ಕೂಡ ಶೇರ್ ಮಾಡಿದೆ. ನೋಡಿ, ಈಗ ನಾವು ಎಂಪೈರ್ಗೆ ಹೋಗ್ತಾ ಇದ್ವಿ. ಸೊ ನೋಡಿ, ಆಲ್ರೆಡಿ ನಾವು ರೀಚ್ ಆಗ್ತಾ ಇದ್ದೀವಿ. ನೋಡಿ, ಎಂಪೈರ್ಗೆ ಬಂದಿದ್ದೀವಿ. ಆಲ್ರೆಡಿ ನನ್ನ ಫ್ರೆಂಡ್ಸ್ ಎಲ್ಲ ಒಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ಸ್ವಲ್ಪ ಲೇಟ್ ಆಯಿತು ಹೋಗೋದು. ಬನ್ನಿ ಒಳಗಡೆ ಹೋಗೋಣ, ತುಂಬ ತಡ ಮಾಡಿದೆ. ನೋಡಿ, ಈಗ ಕೂತಿದ್ದೀವಿ. ನನ್ನ ಫ್ರೆಂಡ್ಸ್ ಕೂಡ ಎಲ್ಲ ಬಂದಿದ್ದಾರೆ. ಸೊ ಎಲ್ಲರೂ ಒಟ್ಟಿಗೆ ಕೂತಿದ್ದೀವಿ. ನೋಡಿ, ಈ ಥರ ಫೇಸ್ ಕವರ್ ಮಾಡ್ಕೊತಾ ಇದ್ದಾರೆ. ಸೊ ಅದಾದ ನಂತರ ನಾವು ಆರ್ಡರ್ ಮಾಡೋಕ್ಕೆ ಒಂದೊಂದಾಗಿ ಶುರು ಮಾಡಿದ್ವಿ. ನೋಡಿ, ಸೌತೆಕಾಯಿ ಎಲ್ಲ ತಂದುಕೊಟ್ರು, ಆನಿಯನ್ಸ್ ಎಲ್ಲ. ಅದಾದ ನಂತರ ಈ ಥರ ಎಲ್ಲ ರೆಸಿಪೀಸ್ನು ಒಂದೊಂದೇ ತಂದುಕೊಡ್ತಾಯಿದ್ರು. ಇಲ್ಲಿ ನೋಡಿ ಚಿಕನ್ ಪಕೋಡ ತಂದಿದ್ದಾರೆ. ಅದಾದಮೇಲೆ ಇವ್ರು ವೆಜ್ ತಿಂತಾಯಿದ್ರು ಇಬ್ಬರು. ಸೊ ಹಾಗಾಗಿ ಅವ್ರಿಗೋಸ್ಕರ ವೆಜ್ಜು ಆ್ಯಂಡ್ ನಾವು 3 ಮೆಂಬರ್ಸು ನಾನ್ ವೆಜ್ ತಿಂತಾಯಿದ್ವಿ. ಸೊ ನಮಗೋಸ್ಕರ ಈ ಥರ ನಾನ್ ವೆಜ್ ಆರ್ಡ್ರ್ ಮಾಡ್ಕೊಂಡಿದ್ವಿ. ಇಲ್ಲಿ ನೋಡಿ ಚಿಕನ್ ಪಕೋಡ ಅಂತೆ. ಸೊ ಚಿಕನ್ ಪಕೋಡ ಕೂಡ ಆರ್ಡ್ರ್ ಮಾಡಿದ್ವಿ. ಇಲ್ಲಿ ನೋಡಿ, ಇದು ನಾನ್ ವೆಜ್ ಥಾಲಿ. ಇದು ಬಂದು ನೋಡಿ, ಈ ಥರ ರೈಸ್, ಪಾಪಡ್ ಹಾಗೂ ಸಮ್ ಚಿಕನ್ ಗ್ರೇವೀಸ್ ಹಾಗೂ ದಾಲ್, ಆ ಥರ ಎಲ್ಲ ಥರ ರೆಸಿಪೀಸ್ನು ಈ ಥಾಲಿಯಲ್ಲಿ ಕೊಟ್ಟಿದ್ದಾರೆ. ಅದಾದ ನಂತರ ಇಲ್ಲಿ ನೋಡ್ತಿರ್ಬೋದು ವೆಜ್ ಅವ್ರಿಗೆ. ಸೊ ನನ್ನ ಫ್ರೆಂಡ್ಸ್ ಸ್ವಲ್ಪ ಜನ ವೆಜ್ ತಿಂತಾಯಿದ್ರು. ಸೊ ಹಾಗಾಗಿ ಅವ್ರಿಗೆ ವೆಜ್ ಈ ಥರ ನೋಡಿ ಎಲ್ಲ ತಿಂತಾಯಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೋಡಿ, ಇವ್ರದ್ದು ವೆಜ್ ಆರ್ಡರ್ಸ್ ಬಂದಿದೆ, ನಮ್ಮದು ನಾನ್ ವೆಜ್ ಇನ್ನೂ ಬಂದಿರಲಿಲ್ಲ. ಸೊ ಅದಾದ ನಂತರ ಇಲ್ಲಿ ನೋಡಿ ಜ್ಯೂಸ್ ತಂದುಕೊಟ್ರು. ನೋಡಿ, ಈ ಥರ ಎಲ್ಲ ಸರ್ವ್ ಮಾಡ್ತಿದ್ದಾರೆ ಜ್ಯೂಸ್ ಎಲ್ಲ. ಆ್ಯಂಡ್ ಇವ್ರದ್ದು ಸರ್ವಿಸ್ ಮಾತ್ರ ಎಂಪೈರ್ ರೆಸ್ಟೋರೆಂಟ್ ಅವ್ರದ್ದು ಸೂಪರ್ಬಾಗಿರುತ್ತೆ. ತುಂಬ ಒಳ್ಳೆ ಸರ್ವಿಸ್ನನ್ನು ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಅದಾದ ನಂತರ ನಾವು ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಸೊ ಬಿರಿಯಾನಿ ಬಂದಿದೆ. ಅದರ ಜೊತೆಗೆ ಈ ಥರ ಸಾಂಬಾರು ಆಗಿರ್ಬೋದು ಹಾಗೂ ದಾಲನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಇನ್ನೊಂದು ಬೇರೆ ಥರದ ಸಾಂಬಾರು ಕೊಟ್ಟಿದ್ದಾರೆ. ಅದಾದಮೇಲೆ ಬಟರ್ ನಾನ್ ಕೂಡ ಆರ್ಡ್ರ್ ಮಾಡಿದ್ವಿ. ಅದಾದಮೇಲೆ ಹಾಗೆ ನಾನ್ ವೆಜ್ ಥಾಲಿನ ಕೂಡ ಆರ್ಡ್ರ್ ಮಾಡಿದ್ವಿ. ಸೊ ಹಾಗೆ ಎಲ್ಲ ರೆಸಿಪೀಸ್ನು ಟೇಸ್ಟ್ ಮಾಡ್ತಾಯಿದ್ವಿ. ಜ್ಯೂಸ್ ಕೂಡ ಚೆನ್ನಾಗಿತ್ತು. ಎಲ್ಲ ಥರ ರೆಸಿಪೀಸ್ ತಿಂತಾಯಿದ್ವಿ. ನೋಡಿ, ಎಲ್ಲರೂ ತಿಂತಾಯಿದ್ದಾರೆ. ನೋಡಿ, ನನ್ನ ತಂಗಿ ಕೂಡ ಸರ್ವ್ ಮಾಡ್ಕೊತಾ ಇದ್ದಾಳೆ, ನಾನು ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ. ಈಗ ಬ್ಯಾಟಿಂಗ್ ಮಾಡೋದೆ. ಹೌ ಇಸ್ ಇಟ್ ಪುನೀತಾ? ಓ, ಏನು ತಗೊಂಡಿರೋದು ಮ್ಯಾಮ್ ನೀವು? ಏನು ಆರ್ಡ್ರ್ ಮಾಡಿರೋದು? ವೆಜ್ ಥಾಲಿ. ಓಕೆ. ಹಾಗೆ ಬಿರಿಯಾನಿ ಎಲ್ಲ ತಿಂದು ಬಟರ್ ನಾನು ಖಾಲಿ ಮಾಡಿದ್ವಿ. ಆದರೆ ಇಷ್ಟು ಉಳ್ಕೊಂಬಿಡ್ತು. ಸೊ ಬಟ್ ತಿನ್ನಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಬಿಟ್ಬಿಟ್ವಿ. ಅದಾದ ನಂತರ ಫಿಂಗರ್ ಬಾಲ್ ಕೊಟ್ಟರು. ಹ್ಯಾಂಡ್ ವಾಶ್ ಮಾಡಿಕೊಂಡು ಫೈನಲ್ ಆಗಿ ಸೋಂಪನ್ನು ಕೂಡ ತಿಂದು ಮುಗಿಸಿದ್ವಿ. ಸೊ ಎಲ್ಲ ರೆಸಿಪೀಸ್ ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಬಿಲ್ ಕೂಡ ತುಂಬಾ ಚೆನ್ನಾಗಿತ್ತು, ನೋಡ್ತಿರ್ಬೋದು ನೀವು. ಬಿಲ್ ಕೂಡ ತುಂಬ ಉದ್ದನೇ ಕೊಟ್ಟಿದ್ದರು. ಸೊ ಅದಾದ ನಂತರ ಎಲ್ಲ ಫ್ರೆಂಡ್ಸ್ ಜೊತೆ ಚಿಟ್ ಚಾಟ್ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ಈ ಥರ ಹೊರಗಡೆ ಬಂದ್ವಿ. ಆ್ಯಂಡ್ ಹಾಗೆ ಹೊರಗಡೆ ಬಂದ ತಕ್ಷಣ ನಮ್ಮ ಫ್ರೆಂಡ್ ಸಿಸ್ಟರ್ ಡಾಟರ್ ಒಂದು ಚಿಕ್ಕ ಪಾಪು ಬಂದಿತ್ತು. ಆ ಪಾಪು ಮಾತ್ರ ನೋಡೋಕ್ಕೆ ನಮ್ಮ ಅರುಷಿ ಥರನೇ ಇತ್ತು, ತುಂಬ ಕ್ಯೂಟಾಗಿತ್ತು. ಸೊ ಅದಾದಮೇಲೆ ನೋಡಿ, ಈ ಥರ ಫನ್ನಿಯಾಗೆಲ್ಲ ಈ ಥರ ಮಾಸ್ಕ್ಸ್ ಎಲ್ಲ ಹಾಕ್ಕೊಂಡು ಟ್ರೈ ಮಾಡ್ತಾಯಿತ್ತು. ಕ್ಯೂಟ್ ಅನ್ನಿಸ್ತಾಯಿತ್ತು ತುಂಬ. ಸೊ ಅದಾದ ನಂತರ ಹೀಗೆ ಅದು ಇದು ಏನಿದೆ ಎಲ್ಲ ನೋಡಿಕೊಂಡು ಕೀ ಬಂಚಸ್ ಅಂತೆ. ಸೊ ಎಲ್ಲ ಚೆನ್ನಾಗಿದ್ವು. ಅದಾದ ನಂತರ ಫೈನಲ್ಲಾಗಿ ಕುರಿ ತಕ್ಕೊಟ್ಟಿದ್ದಾಳೆ ನನ್ನ ಫ್ರೆಂಡು ಮಗುಗೆ. ಸೊ ಅದಾದ ನಂತರ ನಾವು ಹಾಗೆ ಮನೆಗೆ ವಾಪಸ್ ಹೊರಟ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.